ಎಲ್ರಿಗೂ ಶರಣಾರ್ಥಿ. ನಾನು ಶಶಿ ಚೌಡಿ ಅಂತ ಹೇಳಿ ಗದಗ ಡಿಸ್ಟಿಕ್ಲಿಂತ್ರ ನಾನು ಈ ರೀಲ್ ಮಾಡೋಕ್ಕೆ ಕಾರಣ ಅಂತಂದ್ರೆ, ನಾನು ಮೊನ್ನೆ ಒಂದು ರೀಲ್ ಹಾಕಿದ್ದೆ. ಫೆಬ್ರವರಿ 10ನೇ ತಾರೀಕಿನಿಂದ ಒಂದು ಆನ್ಲೈನ್ ಮನಿ ರೇಖೆ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿ. ಈಗ ಆಲ್ರೆಡಿ ಭಾಳ ಜನಕ್ಕೆ ಇದು ಅನಿಸಿರ್ತೈತಿ, ರೇಖೆ ಅಂತಂದರೆ ಏನು ಅಂತಂದು. ನಾನು ಮೊನ್ನೆನೂ ಹೇಳಿದ್ದೀನಿ, ಈಗೂ ಒಂದು ಸರ್ತಿ ಹೇಳ್ತೀನಿ. ರೇಖೆ ಅಂದರೆ ಇದೊಂದು ಬ್ರಹ್ಮಾಂಡ ವಿದ್ಯೆ. ಇದನ್ನು ನಾನು ಕಲಿತೀನಿ, ನೀನು ಕಲಿತೀನಿ ಅಂದ್ರೆ ಸಾಧ್ಯ ಇಲ್ಲ. ಬ್ರಹ್ಮಾಂಡ ಯಾರನ್ನು ಚಾಯ್ಸ್ ಮಾಡ್ಕೋತೈತಿ ಅವ್ರು ಮಾತ್ರ ಈ ವಿದ್ಯೆಗೆ ಬರೋಕ್ಕೆ ಸಾಧ್ಯ ಐತಿ ಅಂತ ಹೇಳ್ತಾ, ಈ ಮನಿ ರೇಖೆ ಅಂದರೆ ಏನು ಅಂತಂದು ಭಾಳ ಮಂದಿಗೆ ಇದು ಏನಿರಬಹುದು ಅಂತ ಹೇಳಿ. ದುಡ್ಡು ಅನ್ನೋದು ನಮ್ಮ ಒಂದು ಜೀವನದ ಒಂದು ಭಾಗ ಅಂತಂದ್ರೆ ಹೇಳ್ಬೋದು. ಅಂದ್ರೆ ಇವತ್ತು ಜೀವನ ಮಾಡೋಕೆ ನಮಗೆ ಪಂಚತತ್ವಗಳು ಎಷ್ಟು ಮುಖ್ಯ ಅದಾವು, ಪಂಚಭೂತಗಳು ಎಷ್ಟು ಮುಖ್ಯ ಅದಾವು, ಅಷ್ಟು ಮುಖ್ಯವಾಗಿದ್ದು ಯಾವುದು ಅಂತಂದ್ರೆ ದುಡ್ಡು ಸಹಿತ. ದುಡ್ಡು ಇಲ್ಲ ಅಂತಂದ್ರೆ ಇವತ್ತು ನಾವು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಆ ದುಡ್ಡು ಇದ್ದಾಗ ಮಾತ್ರ ನಾವು ಜೀವಿಸೋಕ್ಕೆ ಸಾಧ್ಯ ಐತಿ. ಅದಕ್ಕೆ ಆ ದುಡ್ಡನ್ನು ಹೆಂಗೆ ಗಳಿಸ್ಬೇಕು, ಆಮೇಲೆ ಆ ದುಡ್ಡನ್ನು ನಾವು ನಮ್ಮ ಕೈಯೊಳಗೆ ಹೆಂಗೆ ಇಟ್ಕೋಬೇಕು ಅನ್ನೋದು. ನಾವು ಮೊನ್ನೆನೂ ಹೇಳಿದ್ದೆ, ನಮ್ಮ ಕಡೆ ದುಡ್ಡಿಲ್ಲ ಅಂತ ನಾವು ಯಾರೂ ಪ್ರಾಬ್ಲಮ್ ಮಾಡ್ಕೊಳಂಗಿಲ್ಲ, ತೊಂದರೆಗೆ ಒಳಗಾಗಂಗಿಲ್ಲ. ಆದ್ರೆ ಆ ದುಡ್ಡು ನಮ್ಮ ಕೈಯೊಳಗೆ ನಿಂದ್ರಂಗಿಲ್ಲ ಅನ್ನೋದು ನಮಗೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರ್ತೈತಿ. ಈ ಸಮಸ್ಯೆಗೆ ಪರಿಹಾರ ಜೊತೆಗೆ ನಮ್ಮ ಕಡೆ ಎಲ್ಲ ಜ್ಞಾನವೂ ಐತಿ, ದುಡ್ಡಿಲ್ಲ ಅಂತಂದ್ರೆ ನಮಗೆ ಬೆಲೆನೇ ಇರೋಂಗಿಲ್ಲ. ಎಲ್ಲಿ ಹೋದರೂ ನಮಗೆ ಬೆಲೆ ಸಿಗೋಂಗಿಲ್ಲ. ಎಲ್ಲ ಜ್ಞಾನ ಭಂಡಾರ ನಮ್ಮ ಹತ್ರ ಐತಿ, ದುಡ್ಡಿಲ್ಲ ಅಂತಂದ್ರೆ ನಮ್ಗೆ ಅದ್ರದ್ದು ಬೆಲೆನೇ ಇರೋದಿಲ್ಲ. ಅದನ್ನು ಸಹಿತ ನಾವು ಇಲ್ಲಿ ಯಾವ ಥರ ನಾವು ಅದನ್ನು ಗಳಿಸ್ಬಹುದು ದುಡ್ಡನ್ನು ಅನ್ನೋದು ಸಹಿತ ಈ ಕ್ಲಾಸ್ನೊಳಗಿರ್ತೈತಿ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ರೇಖೆ ಅಂತಂದ್ರೆ 5 ಪ್ರಕಾರದ ರೇಖೆಗಳದಾವೆ. ಒಂದು ಸಾಮಾನ್ಯ ರೇಖೆ ಅಂತ ಬರ್ತೈತಿ, ಇನ್ನೊಂದು ಉಸುಯಿ ರೇಖೆ. ಉಸುಯಿ ರೇಖೆಯೊಳಗೆ ಬರ್ತೈತಿ ಟಿಬೆಟಿಯನ್ ರೇಖೆ ಮತ್ತು ಜಪಾನಿ ರೇಖೆ ಅಂತ ಹೇಳಿ. 3ನೇದು ಬರ್ತೈತಿ ರಾಜಕ್ರಿಯಾ ರೇಖೆ. 4ನೇದು ಯಾವುದಂತಂದ್ರೆ ಕರ್ಣ ರೇಖೆ ಅಂತ ಬರ್ತೈತಿ. 5ನೇದು ಬರೋದು ಇಂಡಿಯನ್ ರೇಖೆ. ಆ ಇಂಡಿಯನ್ ರೇಖೆದು ಒಂದು ಭಾಗ ಅಂತಂದ್ರೆ ಇದು ಮನಿ ರೇಖೆ. ಇದರೊಳಗೆ ಸಾಕಷ್ಟು ನಮ್ಗೆ ಎಕನಾಮಿಕ್ಲಿ ನಾವು ಹೆಂಗೆ ಸ್ಟ್ರೆಂಗ್ತ್ ಆಗ್ಬೋದು ಅನ್ನೋದನ್ನು ಹಿಂದೆ ನಮ್ಮ ವಶಿಷ್ಠರಲ್ಲಿಂದ ಹಿಡಿದು ಚಾಣಕ್ಯರು ಸಹಿತ ನಮಗೆ ಇದ್ರ ಬಗ್ಗೆ ಬಹಳಷ್ಟು ಹೇಳ್ಕೊಟ್ಟಾರ. ನಾವೀಗ ಏನು ಹೇಳ್ತೀವಿ ಅಂತಂದ್ರೆ, ಹೂ ಈಸ್ ದ ಫಾದರ್ ಆಫ್ ಎಕನಾಮಿಕ್ಸ್ ಅಂತಂದ್ರೆ ನಾವು ಹೇಳ್ತೀವಿ ಏನಂತಂದ್ರೆ, ಅಡಮ್ ಸ್ಮಿತ್ ಈಸ್ ದ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಆದ್ರೆ ಅಡಮ್ ಸ್ಮಿತ್ ಅವರೇ ಹೇಳ್ತಾರೆ, ನಾನು ಎಲ್ಲೆಲ್ಲಿಂದ ಕಲಿತೆ ಅಂತಂದ್ರೆ, ನಾನು ಈ ಭಾರತೀಯ ಕೆಲವೊಂದಿಷ್ಟು ಅರ್ಥಶಾಸ್ತ್ರದ ಪ್ರಕಾರ ನಾನು ಇದನ್ನು ಕಲಿತೆ ಅಂತ ಅಡಮ್ ಸ್ಮಿತ್ ಅವರೇ ಹೇಳ್ತಾರೆ. ಅಂದ್ರೆ ಬೇರೆ ದೇಶದವರು ಸಹಿತ ನಮ್ಮನ್ನು ಹೆಂಗೆ ಅಳವಡಿಸ್ಕೊತಾರೆ, ನಮ್ಮ ಸಂಸ್ಕಾರಗಳನ್ನು ಅನ್ನೋದು ಸಹಿತ ಇಲ್ಲಿ ಅಂದ್ರೆ ಅವರು ಡೆಫಿನೇಷನ್ ಕೊಡ್ತಾರೆ. ಎಕನಾಮಿಕ್ ಸ್ಟಡೀಸ್ ಹ್ಯೂಮನ್ ಬಿಹೇವಿಯರ್ ಆ್ಯಸ್ ರಿಲೇಷನ್ಶಿಪ್ ಬಿಟ್ವೀನ್ ಸೆನ್ಸ್ ಆ್ಯಂಡ್ ಸ್ಕೇಲ್ಸ್ ಮೀನ್ಸ್ ಹುಚ್ ಹವ್ ಆಲ್ಟರ್ನೇಟ್ ಯೂಸಸ್ ಅಂತ ಹೇಳಿ. ಇದನ್ನು ಚಾಣಕ್ಯರದ ಒಂದು ವಾಕ್ಯದಿಂದ ನಾನು ತೊಗೊಂಡೆ ಅಂತಂದ್ರೂ ಸಹಿತ ತಮ್ಮ ಜೀವನ ಚರಿತ್ರೆ ಒಳಗೆ ಅವರು ಬರೆದಿಟ್ಕೊತಾರೆ. ಅಂದ್ರೆ ನಾವು ಬೇರೆಯವ್ರನ್ನ ಫಾಲೋ ಮಾಡ್ತೀವಿ, ನಮ್ಮವ್ರನ್ನ ನಾವು ಫಾಲೋ ಮಾಡೋದೇ ಇಲ್ಲ. ನಮ್ಮವ್ರನ್ನ ನಾವು ಸರಿಯಾಗಿ ತಿಳ್ಕೊಂಡು ಅರ್ಥೈಸ್ಕೊಂಡು ಹೋದಾಗ ನಾವಾಗಿ ಬದುಕೋಕ್ಕೆ ಸಾಧ್ಯ ಐತಿ. ಅಂತಹ ಒಂದು ಶಕ್ತಿಯುತವಾದಂಥ ಒಂದು ವಿದ್ಯೆ ಯಾವುದು ಅಂತಂದ್ರೆ ರೇಖೆ ವಿದ್ಯೆ. ಆ ರೇಖೆ ವಿದ್ಯೆ ಒಳಗೆ ಈ ಮನಿ ರೇಖೆ ಅಂದ್ರೆ ಈ ದುಡ್ಡಿನ ರೇಖೆ. ಇದರೊಳಗೆ ಇನ್ನೂ ಒಂದು ಬರ್ತೈತಿ, ಏನು ಅಂತಂದ್ರೆ, ನಾವು ಲಕ್ಷ್ಮಿ ಅಂತಂದ್ರೆ ದುಡ್ಡು ಅಂತಂದ್ರೆ ಲಕ್ಷ್ಮಿ ಅಂತ ಕರಿತೀವಿ. ಆ ಲಕ್ಷ್ಮಿ ಯಾರು ಅಂತಂದ್ರೆ ಅದು ಒಂದು ಎನರ್ಜಿ. ಲಕ್ಷ್ಮಿ ಅನ್ನೋದು ಸಹಿತ ಒಂದು ಎನರ್ಜಿ. ಆ ಎನರ್ಜಿ ಜೊತೆ ನಾವು ಹೆಂಗೆ ಇದಾಗಬೇಕು ಅಂದ್ರೆ ಕನೆಕ್ಟ್ ಆಗಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅಂದ್ರೆ ಅದ್ರ ಜೊತೆ ನಾವು ಹೆಂಗೆ ಬಿಹೇವ್ ಮಾಡಬೇಕು, ಅದ್ರ ಜೊತೆಗೆ ನಾವು ಹೆಂಗೆ ಕನೆಕ್ಟ್ ಆಗಬೇಕು ಅನ್ನೋದನ್ನು ಸಹಿತ ನಾವು ಇಲ್ಲಿ ಕಲಿಸ್ಕೊಡ್ತೀವಿ. ಆಮೇಲೆ ಇನ್ನೂ ಒಂದು ಏನು ಅಂತಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಮಾತುಗಳು ಬರ್ತಾವೆ. ಅಂದ್ರೆ ನಾವು ಇಲ್ಲಿ ಬೇರೆ ದೇಶದವರೆಲ್ಲ ಅವ್ರೇನು ಲಕ್ಷ್ಮೀ ಪೂಜೆ ಮಾಡೋಂಗಿಲ್ಲ, ಆದರೂ ಅವ್ರಿಗೆ ದುಡ್ಡು ಐತಿ, ಆದ್ರೆ ನಮ್ಮ ಹತ್ರ ಇಲ್ಲ ಅಂತಂತ ಹೇಳಿ. ಬೇರೆ ದೇಶದವ್ರಷ್ಟೇ ಯಾಕೆ, ನಮ್ಮ ಹತ್ರನೂ ದುಡ್ಡು ಐತಿ ಇಲ್ಲಂತಲ್ಲ. ಬೇರೆ ದೇಶ ಪ್ರತಿ ದಿವಸ ಅಪ್ಡೇಟ್ ಆ್ಯಂಡ್ ಅಪ್ಗ್ರೇಡ್ ಆಗ್ತಾರೆ. ಆ ಅಪ್ಡೇಟ್ ಆ್ಯಂಡ್ ಅಪ್ಗ್ರೇಡ್ ನಮಗೆಲ್ಲ ಕಾಣಿಸ್ತಾವೆ. ನಮಗೂ ಯಾಕೆ ಆಗಂಗಿಲ್ಲ ಅಂತಂದ್ರೆ, ನಾವು ಪ್ರತಿ ದಿವಸ ಅಪ್ಡೇಟ್ ಆ್ಯಂಡ್ ಅಪ್ಗ್ರೇಡ್ ಆಗುವಂಗೆ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇದ್ರೂ ಸಹಿತ ನಾವು ಆಗಂಗಿಲ್ಲ. ಅಂದ್ರೆ ಆ ದುಡ್ಡನ್ನು ಗಳಿಸುವಂತಹ ಕ್ಷಮತೆಯನ್ನು
ನಾವು ನಾವಾಗಲೇ ಅಳವಡಿಸ್ಕೊಂಡಾಗ ಮಾತ್ರ ಸಾಧ್ಯ ಐತಿ. ಬೇರೆದವ್ರನ್ನ ನೋಡಿ ನಾವು ಅಳವಡಿಸ್ಕೊಳ್ಳೋದಲ್ಲ, ನಾವಾಗಿ ಅದನ್ನು ಕಲ್ತಾಗ ಮಾತ್ರ ಅದು ಸಾಧ್ಯ. ಅದ್ರ ಸಲುವಾಗಿ ನಿಮ್ಗೆಲ್ರಿಗೂ ಹೇಳೋದು ಒಂದು ಏನು ಅಂತಂತಂದ್ರೆ, ಇವತ್ತು ಬ್ರಹ್ಮಾಂಡ ನಿಮ್ಮನ್ನು ಚಾಯ್ಸ್ ಮಾಡ್ಕೊಂಡೈತಿ. ನೀವು ಈ ರೇಖೆಯನ್ನು ಕಲೀಲಿ ಅಂತ ಹೇಳಿ ಈ ರೇಖೆ ಕ್ಲಾಸಿಗೆ ಜಾಯ್ನ್ ಆಗ್ರಿ. ಆಮೇಲೆ ಇಲ್ಲಿ ಎಲ್ಲನೂ ರೇಖೆ ಒಂದಂತ ಬರೀ ಇದು ಮನಿ ರೇಖೆ ಅಂತ ಅಷ್ಟೇ ಅಲ್ಲ, ಆ ದುಡ್ಡಿನ ಜೊತೆಗೆ ಸಂಬಂಧಗಳನ್ನು ಸಹಿತ ನಾವಿಲ್ಲಿ ಸುಧಾರಣೆ ಮಾಡ್ಕೋಬೋದು. ಆಮೇಲೆ ಬೇರೆ ಬೇರೆ ಸಂಬಂಧಗಳನ್ನು ಸಹಿತ ನಾವು ಇಲ್ಲೇ ಹೆಂಗೆ ಕನೆಕ್ಟ್ ಮಾಡ್ಕೋಬೋದು ಅನ್ನೋದನ್ನು ಸಹಿತ ನಾವಿಲ್ಲಿ ಹೇಳ್ಕೊಡ್ತೀವಿ. ಎಲ್ಲರೂ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತೀನಿ. ಎಲ್ರಿಗೂ ಶರಣು ಶರಣಾರ್ಥಿ. ಶರಣಾರ್ಥಿಯ ಜೊತೆಗೆ ಇನ್ನೊಂದು ಹೇಳೋದು ಏನು ಅಂತಂದ್ರೆ, ಕಲಿಯುಗದೊಳಗೆ ಭಗವಂತ ಯಾರ ಮನೆಗೂ ಬರೋಂಗಿಲ್ಲ ಅಂತನ್ನೋದನ್ನು ನಾವು ಕೇಳೀವಿ. ಆದ್ರೆ ಅದೃಷ್ಟ ಏನು ಅಂತಂದರೆ 2026 ಈ ರೇಖೆ ಅನ್ನೋದು, ನಾನು ಆಗ್ಲೇ ಹೇಳಿದೆ ಇದು ಬ್ರಹ್ಮಾಂಡ ವಿದ್ಯೆ ಅಂತ ಹೇಳಿ. ನಾನು ಲಾಸ್ಟ್ ವಿಡಿಯೋನೊಳಗೂ ಹೇಳೀನಿ ಇದು ಬ್ರಹ್ಮಾಂಡ ವಿದ್ಯೆ, ಇದು ಹೆಂಗೆ ಇರ್ತೈತಿ ಅಂತ ಹೇಳಿ. ಈ ಬ್ರಹ್ಮಾಂಡ ವಿದ್ಯೆ ಅನ್ನೋದು ಅಂದ್ರೆ ಇದು ಒಂದು ಎನರ್ಜಿನೇ, ಇದು ಒಂದು ಲಕ್ಷ್ಮಿ ಕಟಾಕ್ಷ ಅಂತ ಏನೈತಿಲ್ಲ, ಈ ಲಕ್ಷ್ಮಿ ಕಟಾಕ್ಷ ನಿಮ್ಮ ಮನೆವರೆಗೂ, ನಿಮ್ಮ ಮನೆ ಬಾಗಿಲವರೆಗೂ ಬಂದೈತಿ ಅಂತಂತಂದರೆ ನೀವು ಭಾಳ ಅದೃಷ್ಟವಂತರು ಅಂತಂತ ತಿಳ್ಕೊಂಡು, ಇವತ್ತು ಈ ಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಬರಬೇಕು ಅಂತಂತ ಅಂದ್ಕೊಂಡಿರ್ತಾಳೆ. ಇದು ಹೆಂಗೆ ಬರಬೇಕು ಅಂತನೂ ನಿಮ್ಗೆ ಗೊತ್ತಾಗಂಗಿಲ್ಲ. ಇದು ರೀಲ್ ಯಾರ ಮನೆವರೆಗೂ ಬಂದೈತಿ ಅವ್ರು ನೀವೆಲ್ಲರೂ ಅದೃಷ್ಟವಂತರು ಅಂತಂದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಿಮ್ಮನ್ನು ಕ್ಲಾಸ್ನೊಳಗೆ ನೋಡೋಕೆ ಇಷ್ಟಪಡ್ತೀನಿ. ಆಮೇಲೆ ಈ ಲಕ್ಷ್ಮಿ ಜೊತೆಗೆ ನೀವು ಕನೆಕ್ಟ್ ಆಗ್ರಿ. ನಿಮ್ಮ ಮನೆ ಬಾಗಿಲವರೆಗೂ ಬಂದಾಳ, ಅವಳನ್ನು ಹಂಗೆ ಕಳಿಸ್ಬೇಡ್ರಿ, ಅವಳನ್ನು ಒಳಗೆ ಕರ್ಕೊಡ್ರಿ ಅಂತಂತ ಹೇಳ್ತೀನಿ. ಎಲ್ರಿಗೂ ಶರಣಾರ್ಥಿ ಅಂತ ಹೇಳ್ತಾ, ಈ ಕ್ಲಾಸ್ನೊಳಗೆ ನಿಮ್ಮನ್ನೆಲ್ಲರನ್ನೂ ನೋಡುವಂಥ ಒಂದು ಭಾಗ್ಯ ನನಗೆ ಯೂನಿವರ್ಸ್ ಕೊಡಲಿ ಅಂತ ಹೇಳಿ ಕೇಳ್ತಾ ಎಲ್ರಿಗೂ ಶರಣಾರ್ಥಿಗಳನ್ನು ಹೇಳ್ತೀನಿ. ಶರಣಾರ್ಥಿ.